ಅದಕ್ಕೆ ಅವರು ಇವತ್ತು ಕತ್ತಿಯವ್ರ ಜೊತೆ ಹುಡ್ಕೊಂಡು ತಮ್ಮ ಒಂದು ಶಕ್ತಿನ ಹೆಚ್ಚು ಮಾಡ್ಕೊಂಡು ಪ್ರಯತ್ನ ಮಾಡ್ತಾಯಿದ್ದಾರೆ. ಇದರಲ್ಲಿ ಕತ್ತಿ ಮತ್ತು ಪಾಟೀಲ್, ಇನ್ನೊಂದು ಕಡೆ ಜೊಲ್ಲೆ ಮತ್ತು ನಮ್ಮ ಜಾರಕಿಹೊಳಿ ಅವರು ಯಾರ ಗೆದ್ರೂ ಅದು ನಿಶ್ಚಿತನು BDCC ಬ್ಯಾಂಕಿನ ಇಲೆಕ್ಷನ್ ಮೇಲೆ ಪ್ರಭಾವಂತೆ ಆಗೋದು ನಿಶ್ಚಿತ ಅಂತ ಹೇಳ್ತಾ ಚುನಾವಣೆ ಸಮೀಪ ಬರ್ತಾಯಿದೆ. ಎಲ್ಲರೂ ತಿರುಗ್ತಾ ಇದ್ದಾರೆ, ಭೇಟಿ ಆಗ್ತಾ ಇದ್ದಾರೆ, ಗುಪ್ತ ಮಾತಾಡ್ತಾ ಇದ್ದಾರೆ, ಏನೋ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಕೊಡಲಿ. ಅದೇ ಕಾಲಕ್ಕೆ ಮತದಾರರು ಎಚ್ಚರಾಗಿ ಯಾರಪ್ಪ ನಮಗೆ ಒಳ್ಳೆಯವರು ಅನ್ನೋದನ್ನು ಅವ್ರು ಡಿಸೈಡ್ ಮಾಡೋದು. ನಾವೇನು ಹೇಳೋದಕ್ಕೆ ಅದೇನು ಇದೆಲ್ಲ ಅಡ್ವಾನ್ಸ್ ಏನೋ ನಾವು ಪ್ರಿಡಿಕ್ಷನ್ ಮಾಡೋದು. ಪ್ರಿಡಿಕ್ಷನ್ ಮಾಡಿದ್ರೆ ಯಾರಿಗೂ ಅನುಕೂಲ ಅಂತಿಲ್ಲ, ಯಾರಿಗೂ ಅನುಕೂಲ ಮಾಡೋ ಅವಶ್ಯಕತೆಯೇ ಇಲ್ಲ. ಯಾರು ಜನರಿಗೆ ಮುಟ್ತಾರೆ, ಕನ್ವಿನ್ಸ್ ಮಾಡ್ತಾರೆ, ಮತ್ತು ನಾವು ಅವ್ರಿಗಿಂತ ಒಳ್ಳೆಯವ್ರ ಏನು ಪ್ರೂವ್ ಮಾಡ್ಕೊತಾರೆ, ಅವ್ರು ಕನ್ವಿನ್ಸ್ ಮಾಡ್ತಾರೆ, ಅವ್ರು ಗೆಲ್ತಾರೆ ಸಹಜವಾಗಿ. ಇನ್ನುಳಿದಾಗ ಅದಕ್ಕೆ ಆ್ಯಡಾಗಿ ಬಂತು ಕೆಲಸ ಮಾಡ್ತಿರ್ತಾರೆ. ನೋಡೋಣ ಯಾಕಪ್ಪ ಅಂತಂದ್ರೆ ಯಾರು ಹೆಚ್ಚು ಇದರಲ್ಲಿ ಜನಮನವನ್ನು ಅಥವಾ ರೈತರ ಮನವನ್ನು ಗೆಲ್ತಾರೆ ಅನ್ನೋದನ್ನು ಇನ್ನು ಕೆಲವೇ ದಿನದಲ್ಲಿ ಗೊತ್ತಾಗುವಂಥದ್ದು. ಏನೇ ಆಗಲಿ ಈ ಚುನಾವಣೆ ನಿಶ್ಚಿತವಾಗಿಯೂ ಬೆಳಗಾವಿ ರಾಜಕೀಯದಲ್ಲಿ ಒಂದು ವಿಶಿಷ್ಟ ಏನಪ್ಪ ಗಾಳಿ ಬೀಸೋದ್ರಲ್ಲಿ ಎರಡು ಮಾತಿಲ್ಲ. ರಾಜಕೀಯದಲ್ಲೂ ಬದಲಾವಣೆಗೆ ಹಾದಿಯಾಗೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳ್ತಾ ಇದು ಇವತ್ತಿನ ಡೆವಲಪ್ಮೆಂಟು. ಇದ್ರಲ್ಲಿ ಎಷ್ಟು ಏನು ನೀವು ಇದನ್ನು ಸ್ವೀಕಾರ ಮಾಡಿದ್ರೆ ನಿಮ್ಗೆ ಬಿಟ್ಟಂಥದ್ದು. ಆದರೂ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ನೀವು ಸದಾ ಶೇರ್ ಮಾಡ್ತಾ ನಿಮ್ಮ ಅಭಿಪ್ರಾಯ ಹೇಳ್ತಾ ಇರ್ರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಸೀತಾರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.